ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ವಿಲೇಜ್ ಸ್ಟೈಲಲ್ಲಿ ಅಮ್ಮ ಹೇಳಿಕೊಟ್ಟಂಥ ವಿಧಾನದಲ್ಲಿ ಹೊಲ ಸೊಪ್ಪಿನಿಂದ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿಯಾದಂತಹ ಮುದ್ದೆಗಾಗಿರ್ಬೋದು, ರೈಸ್ಗಾಗಿರ್ಬೋದು ಈ ಹೊಲ ಸೊಪ್ಪಿನ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಸಹ ತಪ್ಪದೆ ಟ್ರೈ ಮಾಡಿ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರಾ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಸೊಪ್ಪು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ಕೊತಿರೋ ಸೊ ಆ ಪಾತ್ರೆಗೆ ನಾನು ಇವಾಗ 1-2 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಐ ಫ್ಲೇಮ್ನಲ್ಲಿ ನೋಡಿ ಈ ರೀತಿ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನೀರು ಕುದಿಸ್ಕೊಂಡಿದ್ದಾದ ನಂತರ ನಾನಿವಾಗ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿದು ಕಡಲೆ ಬೀಜ ತಗೊಂಡಿದ್ದೀನಿ. ಒಣಗಿರ್ತಕ್ಕಂಥದ್ದಲ್ಲ, ಇದು ಹಸಿಕಾಯಿ ಬರುತ್ತಲ್ಲ ಕಡಲೆಕಾಯಿ, ಸೊ ಅದನ್ನು ಬಿಡಿಸಿ ನಾನಿವಾಗ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ ಆಗುವಷ್ಟು ಕಡಲೆಬೇಳೆನ ಸಹ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಅವರೇ ಬೇಳೆನ ಸಹ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು 10ರಿಂದ 15 ಹಸಿಮೆಣಸಿನಕಾಯಿ, 1 ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಕಡಲೆ ಬೀಜ, ಕಡಲೆಬೇಳೆ ಎಲ್ಲನೂ 70 to 80% ಆಗುವಷ್ಟು ಬೆಂದೋಗ್ಬಿಡಬೇಕು. ಸೊಪ್ಪು ಹಾಕುವುದಕ್ಕಿಂತ ಮೊದಲೇ ಈ ರೀತಿ 70 to 80% ಆಗುವಷ್ಟು ಬೇಳೆ ಅನ್ನೋದು ಬೆಂದೋಗಿರಬೇಕು. ಸೊ ಈಗ ನೋಡಿ, ಕಡಲೆ ಬೀಜನೂ ಸಹ ನಾನು ನಿಮಗೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆನೂ ಸಹ ನೋಡ್ತಿರ್ಬೋದು ನೀವು. ಆವಾಗ 80% ಆಗುವಷ್ಟು ಬೆಂದೋಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ 2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಹೊಲ ಸೊಪ್ಪು ಅಂದರೆ ಅಣ್ಣೆ ಸೊಪ್ಪು ಬರುತ್ತಲ್ವ, ಸೊ ಆ ಸೊಪ್ಪನ್ನು ತಗೊಂಡಿದ್ದೀನಿ. ಇತ್ತೀಚೆಗೆ ನಮಗೆ ಹೊಲ ಸೊಪ್ಪು ಸಹ ಮಾರ್ಕೆಟಲ್ಲಿ ಸಿಗುತ್ತೆ, ಹುಡುಕಿ. ಸೊ ಇನ್ ಕೇಸ್ ನಿಮ್ಗೆ ಈ ರೀತಿ ಹೊಲ ಸೊಪ್ಪು ಅನ್ನೋದು ಮಾರ್ಕೆಟಲ್ಲಿ ಸಿಕ್ಕರೆ ತಗೊಬಂದು ಈ ರೀತಿಯಾಗಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಹ ಟೇಸ್ಟ್ ಹೊಲ ಸೊಪ್ಪಿಂದು. ಸೊ ಈಗ ನಾನಿಲ್ಲಿ 3 ಹಿಡಿ ತುಂಬ ಸೊಪ್ಪು ತಗೊಂಡಿದ್ದೀನಿ. ಜೊತೆಗೆ 3ರಿಂದ 4 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಐ ಫ್ಲೇಮ್ನಲ್ಲಿ ಕುದಿಸ್ಕೊಂಡಿದ್ದಾದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಪ್ಲೇಟನ್ನು ಕ್ಲೋಸ್ ಮಾಡಿ 10ರಿಂದ 15 ನಿಮಿಷ ಚೆನ್ನಾಗಿ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ. ಇನ್ ಕೇಸ್ ಸೊಪ್ಪನ್ನೋದು ಚೆನ್ನಾಗಿ ಬಳ್ತಿದ್ರೆ ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಸೊಪ್ಪು ಕ್ವಾಂಟಿಟಿ ಮೇಲೆ ನೀವಿಲ್ಲಿ ಎಷ್ಟು ಹೊತ್ತು ಬೇಯಿಸ್ಕೊಳ್ಳೋದು ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನನಗಿಲ್ಲಿ 15 ನಿಮಿಷಕ್ಕೆಲ್ಲ ಸೊಪ್ಪು ಅನ್ನೋದು ಬೆಂದೋಗಿತ್ತು. ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಸೊಪ್ಪು ಬೇಯೋದಕ್ಕೆ ನೀರು ಹಾಕಿದ್ರಲ್ವ, ಒಂದು ಬೌಲಲ್ಲಿಗೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಡಲೆ ಬೀಜ, ಬೇಳೆ ಎಲ್ಲನೂ ಇದೇ ನೀರಲ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಸೊಪ್ಪು ಸಾಂಬಾರು ಜೊತೆಲಿ ಸ್ವಲ್ಪ ಮಧ್ಯದಲ್ಲಿ ಬೇಳೆ, ಕಡಲೆ ಬೀಜ ಸಿಕ್ಕರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಸೊಪ್ಪಿರುತ್ತಲ್ಲ ಪಾತ್ರೆಯಲ್ಲಿ, ಅದನ್ನು ಈ ರೀತಿ ಮಸಿಯೋದಕ್ಕೆ ಕೋಳಿ ಇರುತ್ತಲ್ಲ ಮನೆಯಲ್ಲಿ, ಸೊ ಈ ರೀತಿ ಮಸಿಯೋ ಕೋಳಿಯಿಂದ ನಾವು ಈ ಸೊಪ್ಪನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಸಿಕೋಬೇಕಾಗತ್ತೆ. ಈಗ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ನಾನಿಲ್ಲಿ ಸೊಪ್ಪನ್ನು ರುಬ್ಕೊಂಡಿದ್ದೀನಿ ಅಥವಾ ಮಸಿಕೊಂಡಿದ್ದೀನಿ ಅಂತಂದ್ಬಿಟ್ಟು. ಸೊ ಇನ್ ಕೇಸ್ ನೀವು ಈ ರೀತಿ ರುಬ್ಬೋದಕ್ಕೆ ಆಗಿರ್ಬೋದು ಅಥವಾ ಮಸಿಯೋದಕ್ಕಾಗಿರ್ಬೋದು ಕಷ್ಟ ಆಯಿತು ಅನ್ನೋದು, ಮಿಕ್ಸಿ ಜಾರಲ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದಾ ಅನ್ನೋರು ಸೊ ಖಂಡಿತ ಆ ರೀತಿ ಮಾಡಬಾರ್ದು. ಟೇಸ್ಟ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ಇದೇ ರೀತಿನೇ ಸೊಪ್ಪನ್ನು ಮಸಿಯೋ ಕೋಳಿಯಿಂದ ಮಸಿದ್ಕೊಂಡಿದ್ದಾದ ನಂತರ ಈಗ ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆಗೋಸ್ಕರ ಪ್ಯಾನಲ್ಗೆ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಲೋ ಫ್ಲೇಮ್ನಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಕರಿಬೇವು, 1-2 ಒಣಮೆಣಸಿನಕಾಯಿ, 1 ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗುನ ಸಹ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಈರುಳ್ಳಿನ ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ಸೊ ಈ ಒಗ್ಗರಣೆನ ತಗೊಂಡು ಆಲ್ರೆಡಿ ನಾವಿಲ್ಲಿ ಸೊಪ್ಪು ಸಾಂಬಾರನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೀರಲ್ವ, ಸೊ ಇದರಲ್ಲಿಗೆ ಹಾಕಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅಷ್ಟೇ ಇವಾಗ. ಸೊ ಅಮ್ಮ ಹೇಳಿಕೊಟ್ಟಂತಹ ವಿಧಾನದಲ್ಲಿ ನಾನಿವತ್ತು ವಿಲೇಜ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಸೊ ಅದೇ ರೀತಿನೇ ನಾನಿವತ್ತು ಸೊಪ್ಪು ಸಾಂಬಾರನ್ನು ತೋರಿಸ್ಕೊಟ್ಟಿದ್ದೀನಿ ಅಥವಾ ಅನ್ನೆ ಸೊಪ್ಪಿನ ಸಾಂಬಾರನ್ನು ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ನೀವು ಸಹ ಮನೇಲಿ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.